ಮೊದಲನೇದಾಗಿ ನಾವು ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ, ಬೆಂಗಳೂರಿನ ನಿಮ್ಮ ತಂದೆ ತಾಯಿಗಳು ಯಾವ ಏರಿಯಾದಲ್ಲಿ ವಾಸವಾಗಿದ್ರು, ನಿಮ್ಮ ಶಾಲಾ ದಿನಗಳು ಎಲ್ಲಿ ಕಳೆದ್ರಿ? ನಾನು ಶಾಲೆಯಲ್ಲಿ ಅಲ್ಲೇ ಹುಟ್ಟಿದ್ದು. ನಮ್ಮ ತಂದೆ ರಾಮಯ್ಯ ಅಂತ. ಅವರು ಕೃಷಿ, ನಮ್ಮದು ಜಮೀನಿತ್ತು, ಸುಮಾರು 45 ಎಕರೆ ಜಮೀನಿತ್ತು, ನಮ್ಮ ತಾತನ ಆಸ್ತಿ ಅದೆಲ್ಲ. ಸೊ ಅದಾದಮೇಲೆ HMT ನಮಗೆ ಬಂದಾಗ ಅದೆಲ್ಲ ನಮ್ಮದು HMTಗೆ ಅಕ್ವೈರ್ ಆಗೋಯ್ತು. 46 ಎಕರೆನೂ ನಮ್ಮ ಕುಟುಂಬದ, ಇಡೀ ಕುಟುಂಬದ ಅಕ್ವೈರ್ ಆಗೋಯ್ತು. ಸೊ ಅದಾದಮೇಲೆ HMTಯಲ್ಲಿ ನಮ್ಮ ತಂದೆಯವರು ಜಾಬ್ ಇದ್ದರು. ಮತ್ತು ಸ್ವಲ್ಪ ಜಮೀನು ನಮಗೆ ಯಶವಂತಪುರದಲ್ಲಿ ಸ್ವಲ್ಪ ಜಮೀನು ಕೂಡ ಇತ್ತು, ಅಲ್ಲಿ ತೋಟ ಮಾಡ್ತಾಯಿದ್ರಿ. ಕೆ ರಾಮಯ್ಯ ಅಂತ ನಮ್ಮ ತಂದೆ, ನಮ್ಮ ತಾಯಿ ಆಂಜನಮ್ಮ ಅಂತ. ನಾನು ಒಬ್ಬನೇ ಮಗ, ಅವ್ರಿಗೆ ಗಂಡು ಮಗ. ಅದೇ ಇಬ್ಬರು ಹೆಣ್ಣು ಮಕ್ಕಳಾದಮೇಲೆ ಮೂರನೇನು ನಾನು, ಹಾಗಾಗಿ ತುಂಬ ಮುದ್ದಿನ ಮಗ. ಮೂರನೇ ಗಂಡು ಮಗು ನಾನು. ನಾನು ಜಾಲಹಳ್ಳಿ ಶಾಲೆಯಲ್ಲೇ, ಪ್ರಾಥಮಿಕ ಶಾಲೆ ಎಲ್ಲ ಜಾಲಹಳ್ಳಿ ಸರ್ಕಾರಿ ಶಾಲೆಯಲ್ಲೇ ಓದಿದ್ದೀನಿ. ಅದಾದಮೇಲೆ HMTಯಲ್ಲಿ ನಮ್ಮ ತಂದೆ HMT ಕೆಲಸ ಮಾಡ್ತಾ ಇದ್ದರಿಂದ HMT ಶಾಲೆಯಲ್ಲಿ ನಂದು 8ರಿಂದ 10ನೇ ತರಗತಿವರೆಗೂ HMT ಶಾಲೆ. ಅದಾದಮೇಲೆ ನಾನು ವಿ ವಿ ಪುರಂ ಕಾಲೇಜ್ ಬಸವನಗುಡಿ, ಅಲ್ಲಿ ನನ್ನ BSc PCMB ಇದು ಮಾಡಿದೆ. ಅದಾದಮೇಲೆ 1 ವರ್ಷ ಮಾತ್ರ LLB ಓದೆ. ಬಟ್ ಆ ಸಂದರ್ಭದಲ್ಲಿ ನಮ್ಮ ತಂದೆ ತೀರೋದ್ರು, ಅದಕ್ಕೋಸ್ಕರ ಡಿಸ್ಕಂಟಿನ್ಯೂ ಮಾಡಿದೆ. ಸರ್, ಹೇಗೆ ನೀವು ಶಾಲಾ ದಿನಗಳಲ್ಲಿ ತುಂಟನ ಅಥವಾ ಆವ್ರೇಜ್ ಸ್ಟೂಡೆಂಟ್ ಆಗಿದ್ರೆ? ನಾನು ಸ್ಪೋರ್ಟ್ಸ್ಮನ್. ನಾನು ಭಾಳ ಕ್ರೀಡೆಯನ್ನು ಇಷ್ಟಪಡೋನು. ನಾನು ಕಬಡ್ಡಿ, ಅಥ್ಲೆಟಿಕ್ಕು, ಖೋ ಖೋ ಇದರಲ್ಲೆಲ್ಲ ನಾನು ಸ್ಕೂಲಲ್ಲಿ ಯಾವಾಗೂ ಮೊದಲು ಇರ್ತಾಯಿದ್ದೆ. ನನ್ನ 18ನೇ ವರ್ಷಕ್ಕೆ ನಾನು ಮಧ್ಯಪ್ರದೇಶದ ಬಿರಾನ್ಪುರ್ ಅಂತ ಇದೆ, ಅಲ್ಲಿ ಆಲ್ ಇಂಡಿಯಾ ಕಬಡ್ಡಿ ಟೂರ್ನಮೆಂಟ್ ನಡೀತಾ ಇತ್ತು, ಅಲ್ಲಿಗೆ ಹೋಗಿದ್ದೀನಿ. ಅಲ್ಲಿ ನನಗೆ ಬೆಸ್ಟ್ ರೈಡರ್ ಗೋಲ್ಡ್ ಮೆಡಲ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಎಷ್ಟು ರೈಡ್ ಮಾಡಿದ್ರಿ ಸರ್? ಒಂದೊಂದು ಮ್ಯಾಚಲ್ಲಿ ಸುಮಾರು 20-30 ರೈಡ್ ಇರ್ತದೆ. ಸೊ ಅಲ್ಲಿ ನಮಗೆ ಉತ್ತರ ಕರ್ನಾಟಕ ಅಲ್ವಾ, ಅವರು ಭಾಳ ಸ್ಟ್ರಾಂಗ್ ಇರ್ತಾರೆ ಉತ್ತರ ಕರ್ನಾಟಕದವರೆಲ್ಲ.